ವಿದರ್ನ್ಯಾಗ ಈ ಭಾರಿ ಚಳಿಗೆ ಜನರು ಗಡಗಡ ಅಂತ ನಡ್ಕ್ತಾರ್ರಿ. ಇನ್ನು ಮನೆಯಿಂದ ಹೊರಬರೋಕ್ಕಾಗದೆ ಹಿಂದೆ ಮುಂದೆ ನೋಡಕತ್ಯಾರಿ. ರಣಚಂಡಿ ಮಳೆಯಿಂದ ತಪ್ಪಿಸಿಕೊಳ್ಳಲು ಬೆಂಕಿ ಮುಂದೆ ಚಳಿ ಕಾಯಿಸ್ಕೊಳ್ತಾರ. ಇನ್ನು ಭಾರಿ ಶೀತ ಗಾಳಿಗೆ ಜನರು ನಡ್ಕಕತ್ತಾರ. ಜೋರ್ ಮಳೆಗೆ ಯಾದಗಿರಿ ತಾಲೂಕಿನ ಪಗ್ಲಾಪುರ ಸೇತುವೆ ಕೊಚ್ಚಿ ಹೋಗೈತಿ. ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಾ ನೋಡ್ರಿ. ಈ ಸುದ್ದಿಗೆ ದುರಸ್ತಿಗೆ ಜಿಲ್ಲಾಡಳಿತ 8 ಕೋಟಿ ಕೊಟ್ಟೈತಿ. ಇನ್ನು ಈ ಖುಷಿ ಸುದ್ದಿ ಹೋರಾಟಗಾರ ಉಮೇಶ್ ಮುದ್ನಾಳ್ ಅನ್ನೋರಿಗೆ ಮುಟ್ಟೈತಿ. ರಸ್ತೆಯಲ್ಲಿ ಹೋಗ್ತಿದ್ದ ಬೈಕ್ ಸವಾರಿಗೆ ಕಲ್ಲಂಗಡಿ ಹಣ್ಣು ಹಂಚಿದ್ದು ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದನೆ ಸಲ್ಲಿಸ್ಯಾರ. ಅದು ಆ ಕಡೆ ಆದರೆ ಈ ಕಡೆ ಇನ್ನು ನಮ್ಮ ವಿಜಯನಗರ ಕಡೆಗೆ ಬರೋಣ್ರಿ. ವಸತಿ ಯೋಜನೆ ಅಡಿ ಕಟ್ಟಿಸಿರುವಂಥ ಮನೆಗಳು ಧೂಳು ಹಿಡಿಯಾಕ ಹತ್ತವ್ರಿ. ಇನ್ನು ಅರ್ಧಂಬರ್ಧ ಮನೆ ಕಟ್ಟಿಸಿ ಗುತ್ತಿಗೆದಾರ ಓಡ್ ಹೋಗ್ಯಾನ ಅಂತ ಫಲಾನುಭವಿಗಳಂತೂ ಕಿಡಿಕಾರ್ತಾವ್ರ. ಇನ್ನು ಮನೆ ಪೂರ್ಣಗೊಳಿಸಿ ಕೊಡಿ ಅಂತ ಮನವಿ ಮಾಡಿದ್ರು ನಮ್ಮ ವಸತಿ ಸಚಿವರ ಜಮೀರ್ ಸೊಪ್ಪೆ ಹಾಕ್ತಿಲ್ವಂತಿ. ನಮ್ಮ ಗದಗ್ದ್ಯಾಗ ಗ್ರಾಮಸ್ಥರು ಅಧಿಕಾರಿಗಳ ನಡುವೆ ತಿಕ್ಕಾಟ ನಡೀತೈತಿ. ಶಿಕ್ಷಕಿಯನ್ನು ಹೊರಗೆ ಹಾಕಿ ಅಂಗನವಾಡಿಗೆ ಗ್ರಾಮಸ್ಥರು ಬೀಗ ಹಾಕಿಬಿಟ್ಟಾರ. ಶಿರಹಟ್ಟಿ ತಾಲೂಕು ಖಾನಾಪುರ ಅಂಗನವಾಡಿ ಕೇಂದ್ರದ ಮುಂದೆ ಶಿಕ್ಷಕಿ ಗೊಳೋ ಅಂತ ಅಳ್ತಿದ್ದಾರ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ಅಧಿಕಾರಿಗೆ ಜನರ ತರಾಟೆಗೆ ತೆಗೆದುಕೊಂಡು ಬಿಟ್ಟಾರ. ನಮ್ಮ ಕಲಬುರಗಿಯಾಗ ಸಿಗರೇಟ್ ಬಂಡಲ್ ಕದ್ದಿದ್ದಾನಂತ ಆರೋಪಿಸಿ ಯುವಕನನ್ನ ಹತ್ಯೆ ಮಾಡಲಾಗೈತಿ. ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 5 ಪೊಲೀಸರು ಬಂಧಿಸ್ಯಾರ. ಚಂದ್ರಶೇಖರ್ ಪಾಟೀಲ್, ರಾಹುಲ್ ಪಾಟೀಲ್, ಆದೇಶ್, ಶಿವಾಜಿರಾವ್, ಓಂ ಪ್ರಕಾಶ್, ಅಷ್ಟಕ್ ಪಟೇಲ್ ಎಂಬವರನ್ನ ಪೊಲೀಸರು ಅರೆಸ್ಟ್ ಮಾಡ್ಯಾರ. ರಾಯಚೂರು ಜಿಲ್ಲೆಯಲ್ಲ ಬಾಣಂತಿಯರ ಸರಣಿ ಸಾವು ಪ್ರಕರಣ ಭಾರಿ ಸದ್ ಮಾಡ್ತೈತಿ. ದೇವದುರ್ಗ ತಾಲೂಕು ಆಸ್ಪತ್ರೆ ವೈದ್ಯರು ನರ್ಸ್ ವಿರುದ್ಧ ಕುಟುಂಬಸ್ಥರ ಲೋಕಾಯುಕ್ತಕ್ಕೆ ದೂರು ಕೊಟ್ಟಾರ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 3 ತಿಂಗಳಲ್ಲಿ 10 ಬಾಣಂತಿಯರ ಸಾವಾಗೈತಿ. ಬೀದರ್ ಜಿಲ್ಲೆಯಾಗ ಬೇಸಿಗೆ ಆರಂಭಕ್ಕೂ ಮುನ್ನ ಬರ ತಾಂಡವಾಡೈತಿ. ಕಾವ್ಗಾಂವ್ ಗ್ರಾಮದಲ್ಲಿ ಹನಿ ನೀರಿಗೂ ಜನರು ಪರದಾಡ್ತಾರ. ನಮ್ಮ ಸಮಸ್ಯೆ ಬಗೆಹರಿತಿಲ್ಲ ಅಂತ ಶಾಸಕರು ಅಧಿಕಾರಿಗಳ ವಿರುದ್ಧ ಈಗ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ಯಾರ. ಕಲಬುರಗಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ಬೆಂಕಿ ತಲುಗಿ ಈ 150 ಕ್ವಿಂಟಲ್ ಹತ್ತಿ ಸುಟ್ಟು ಭಸ್ಮ ಆಗೈತಿ. ಜೇವರ್ಗಿಯ APMC ಆವರಣದಲ್ಲಿ ಈ ಘಟನೆ ನಡೆದೈತಿ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬರುವಷ್ಟರಲ್ಲೇ ಹತ್ತಿ ಗೋದಾಮ್ ಸುಟ್ಟು ಕರಕಲಾಗೈತಿ. ತೆಲಂಗಾಣದಲ್ಲಿ ಭತ್ತ ಮಾರಾಟಕ್ಕೆ ನಿರ್ಬಂಧ ವಿಧಿಸಿರುವುದಕ್ಕೆ ಖಂಡನೆ ವ್ಯಕ್ತವಾಗಿದೆ. ರಾಯಚೂರಿನ ದೇವಸುಗೂರು ಬಳಿ ರೈತರು ಅಂತಾರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಯಾರ. ಆಕ್ರೋಶ ವ್ಯಕ್ತಪಡಿಸ್ಯಾರ. ಇನ್ನು ರಾಜ್ಯದ ಭತ್ತದ ಲಾರಿಗಳನ್ನು ಸೀಸ್ ಮಾಡಿರುವ ತೆಲಂಗಾಣ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ಯಾರ. ಇನ್ನು ರೈತರ ಹೈವೇ ಬಂದ್ ಮಾಡಿದಕ್ಕ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗೈತೆ. ವಾಹನ ಸವಾರರ ಕಿರಿಕಿರಿ ಅನುಭವಿಸ್ಯಾರ. ರಾಜ್ಯದ ರೈತರಿಗೆ ತೆಲಂಗಾಣದಲ್ಲಿ ಭತ್ತ ಮಾರಾಟ ಮಾಡಲು ಅವಕಾಶ ನೀಡುವಂತೆ ಮನವಿ ಮಾಡ್ಯಾರ. ಜಿಲ್ಲಾ ಉಸ್ತುವಾರಿ ಸಚಿವ SS ಮಲ್ಲಿಕಾರ್ಜುನ್ ವಿರುದ್ಧ ಶಾಸಕ ಶಿವಗಂಗಾ ಬಸವರಾಜ್ ಅಸಮಾಧಾನದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಾರ. ಬೆಳಗಾವಿಯೊಳಗೆ ಮಾತನಾಡಿದ ಸಚಿವರ ಬೇಸರದ ಬಗ್ಗೆ ನನಗೆ ಗೊತ್ತಿಲ್ಲ. ಇದು CMಗೆ ಬಿಟ್ಟು ವಿಚಾರ ಕಂಡ್ರೆ ಸಚಿವರನ್ನ ಬದಲಾಯಿಸುವುದು ನನ್ನ ಕೈಯಲ್ಲಿ ಇಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳ್ಯಾರ. ಇಲ್ಲ, ನನಗೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಗಮನ ಹರಿಸ್ತಾರೆ. ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅದರ ಜೊತೆಗೆ ನಾನೇನು ಬದಲಾಯಿಸೋನು ಅಲ್ಲ. ಅದರಿಂದ ನಮ್ಮ ಕೊಪ್ಪಳಿಯಾಗ ಈ ಕದೀಮ್ರ ಹಾವಳಿ ಬಹಳ ಹೆಚ್ಚಾಗೈತಿ. ನಡುರಾತ್ರಿ ಕಳ್ಳರ ಕರಮತ್ತಿಗೆ ಜನರು ಬೆಚ್ಚ ಬಿದ್ಯಾರ. ಕುಷ್ಟಗಿ ಪಟ್ಟಣದಲ್ಲಿ ಕಳ್ಳರ ಹಾವಳಿಯ ದೃಶ್ಯ CCTV ಕ್ಯಾಮರಾದಲ್ಲೇ ಸೆರೆಯಾಗೈತಿ. ರಾತ್ರಿ ವೇಳೆ ಪೊಲೀಸ್ ಗಸ್ತು ಹೆಚ್ಚಿಸುವಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೊಪ್ಪಳದಲ್ಲಿ 2ನೇ ಅಣುಸ್ಥಾವರ ಸ್ಥಾಪನೆಗೆ ಅರಸಿನಕೆರೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸ್ಯಾರ. ಅರಸಿನಕೆರೆ ಗ್ರಾಮದ ಸುತ್ತ ಕೇಂದ್ರ ಸರ್ಕಾರ 615 ಎಕರೆ ಜಾಗ ಪತ್ತೆ ಮಾಡೈತೆ. 600 ಎಕರೆ ಭೂಮಿ ಗುರುತಿಸಲು ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ಯಾರ. ವಿಶ್ವ ಪ್ರಸಿದ್ಧ ಹಂಪಿಯಲ್ಲ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಉತ್ಖನನ ಕಾರ್ಯ ನಡೀತೈತಿ. ಇನ್ನು ಪಾನ್ ಸುಪಾರಿ ಬಜಾರ್ನಲ್ಲಿ ಈ ಕಾರ್ಯ ನಡೀತೈತಿ. ನಿಧಾನವಾಗಿ ಭಾರ ರಹಿತ ವಸ್ತುಗಳನ್ನು ಉಪಯೋಗಿಸಿ ಈ ಕಾರ್ಯ ಮಾಡಲಾಗ್ತೈತಿ.
ಅಂಬೇಡ್ಕರ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವಮಾನಿಸಿದ್ದಾರಂತ ಆರೋಪಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆದೈತಿ. ಚೆನ್ನಮ್ಮ ವೃತ್ತದಲ್ಲಿ ಅಮಿತ್ ಶಾ ಫೋಟೋ ಹಿಡಿದ ದಲಿತ ಸಂಘಟನೆಗಳ ಕಾರ್ಯಕರ್ತರು ಧರಣಿ ನಡೆಸ್ಯಾರ. ಇನ್ನು ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗ್ಯಾರ. ಬೆಳಗಾವಿಯಲ್ಲ ನಾಡದ್ರೋಹಿ ಎಂಎಸ್ ಮುಖಂಡರು ಮತ್ತೆ ಕಿರಿಕ್ ತೆಗ್ದ್ಯಾರ. ಗಡಿಭಾಗಗಳ ಮಹಾರಾಷ್ಟ್ರಕ್ಕೆ ಸೇರುವಂತ ಬಾಲ್ ಬಿಚ್ಚಾರ. ಇನ್ನು ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಭೇಟಿಯಾಗ ಎಂಎಸ್ ಪುಂಡ್ರ ಮನವಿ ಸಲ್ಲಿಸ್ಯಾರ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.